ಸರ್ಕಾರ ರಚನೆಗೂ ಮುನ್ನವೇ ವಿಜಯ್ಗೆ ಸಂಕಷ್ಟ ಎದುರಾಗಿರುವಂತದ್ದು. ಶಾಸಕರ ಕೊರತೆಯ ಟೆನ್ಷನ್ ಮಧ್ಯೆಯೇ ವಿಜಯ್ಗೆ ಬಿಗ್ ಶಾಕ್ ಎದುರಾಗಿದೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದಲ್ಲಿ ಸಿಲುಕಿರುವಂತಹ ವಿಜಯ್ ಜನನಾಯಕನ ನಿರ್ಮಾಪಕರ ಜೊತೆ ವಿಜಯ್ ಗವರ್ನರ್ ಭೇಟಿಯಾಗಿದ್ದಾರೆ. ವಿಜಯ್ ಬೆಂಬಲಿತ ಪಕ್ಷಗಳು ಶಿಷ್ಟಾಚಾರ ಉಲ್ಲಂಘನೆ ಆರೋಪದಲ್ಲಿ ಸಿಲುಕಿದ್ದಾರೆ. ವಿಜಯ್ ಜನನಾಯಕನ ನಿರ್ಮಾಪಕರ ಜೊತೆ ವಿಜಯ್ ಗವರ್ನರ್ ಭೇಟಿಯಾಗಿದ್ದಾರೆ. ವಿಜಯ್ ಬೆಂಬಲಿತ ಪಕ್ಷಗಳ ನಾಯಕರೊಂದಿಗೆ ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ. ಬೆಂಬಲ ಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಿರ್ಮಾಪಕ ವೆಂಕಟ್ ಕೆ ನಾರಾಯಣ್ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಿಜಯ್ ವಿರೋಧಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಸರ್ಕಾರ ರಚನೆಗೂ ಮುನ್ನವೇ ವಿಜಯ್ಗೆ ಸಂಕಷ್ಟ ಎದುರಾಗಿರುವಂಥದ್ದು. ಶಾಸಕರ ಕೊರತೆಯ ಟೆನ್ಷನ್ ಮಧ್ಯೆ ವಿಜಯ್ಗೆ ಇದೀಗ ಬಿಗ್ ಶಾಕ್. ಶಿಷ್ಟಾಚಾರ ಉಲ್ಲಂಘನೆ ಆರೋಪದಲ್ಲಿ ಸಿಲುಕಿರುವಂತಹ ವಿಜಯ್ ಜನನಾಯಕನ್ ನಿರ್ಮಾಪಕರ ಜೊತೆ ವಿಜಯ್ ಗವರ್ನರ್ ಭೇಟಿಯಾಗಿದ್ದಾರೆ. ವಿಜಯ್ ಬೆಂಬಲಿತ ಪಕ್ಷಗಳ ನಾಯಕರೊಂದಿಗೆ ಗವರ್ನರ್ನ ಭೇಟಿಯಾಗಿರುವಂಥದ್ದು. ಬೆಂಬಲ ಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಹೇಳ್ಬಿಟ್ಟು ವಿಜಯ್ ವಿರೋಧಿಗಳು ಆರೋಪವನ್ನು ಕೂಡ ಮತ್ತೊಂದು ಕಡೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ದೂರನ್ನು ನೀಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ನಿರ್ಮಾಪಕರ ಪಾತ್ರ ಏನಿರುತ್ತೆ ನೋಡ್ತಾ ಹೋಗೋದಾದ್ರೆ ನಿರ್ಮಾಪಕರ ಮೂಲಕ ಎಡಪಕ್ಷಗಳಿಗೆ ಹಣ ಹಂಚಲಾಗಿದೆ. ವಿಜಯ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನು ನೀಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಸೊ ಒಂದರ ಮೇಲೊಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾನೆ ಇದ್ದಾರೆ ದಳಪತಿ ವಿಜಯ್. ಇನ್ನೇನು ಪಟ್ಟಾಭಿಷೇಕ ಆಗುತ್ತೆ, ಇವತ್ತು ಫೈನಲ್ ಆಗುತ್ತೆ, ಎಲ್ಲವೂ ಕೂಡ ಶಾಸಕರು ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನುವಂತ ಹೊತ್ತಲ್ಲೇ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಒಳಸಂಚು ನಡೀತಾ ಇರುವಂಥದ್ದು. ಇದೀಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ ವಿಜಯ್ಗೆ. ಕ್ಷಣಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಕೊನೆ ಕ್ಷಣದಲ್ಲಿ ವಿಸಿಕೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಅನ್ನ ಇಡ್ತಾ ಇರುವಂಥದ್ದು. ಪೆರಂಬೂರ್ ಮೇಲೆ ವಿಸಿಕೆ ಕಣ್ಣಿಟ್ಟಿರುವಂಥದ್ದು, ಕ್ಷೇತ್ರ ಬಿಟ್ಟುಕೊಡುವಂತೆ ಕೇಳಿರುವಂತಹ ವಿಸಿಕೆ, ಅದೆಲ್ಲದರ ಮಧ್ಯೆ ಇದೀಗ ಮತ್ತೊಂದು ತಲೆ ಬಿಸಿ ವಿಜಯ್ಗೆ. ವಿಜಯ್ ಜೊತೆ ನಿರ್ಮಾಪಕನ ಉಪಸ್ಥಿತಿಗೆ ರಾಜಕೀಯ ಟೀಕೆಗಳು. ವಿಜಯ್ ವಿರುದ್ಧ ಎಎಂಎಂಕೆ ಮುಖ್ಯಸ್ಥ ಟಿವಿವಿ ದಿನಕರ್ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿರ್ಮಾಪಕರ ಮೂಲಕ ಎಡಪಕ್ಷಗಳಿಗೆ ಹಣ ಹಂಚಲಾಗಿದೆ ಅಂತ ಹೇಳ್ಬಿಟ್ಟು ವಿಜಯ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ವಿಜಯ್ ವಿರುದ್ಧ ಫೋರ್ಜರಿ ಸಹಿ ಆರೋಪ ಕೂಡ ಕೇಳಿಬಂತು. ವಿಜಯ್ ವಿರುದ್ಧ ಮಹಾ ರಾಜಕೀಯ ಮಸಲತ್ತು ನಡೀತಾ ಇದೆಯಾ? ಹಾಗಾದ್ರೆ ನೋಡಿದ್ರೆ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿದ್ರೆ ಕಂಪ್ಲೀಟ್ ಆಗಿ ಅವರೇ ಸೈನ್ ಮಾಡಿರುವಂತಹ ವಿಡಿಯೋ ಕೂಡ ವಿಜಯ್ ಟಿವಿಕೆ ಗ್ರೂಪ್ ಇಂದ ನೀಡಲಾಗುತ್ತೆ. ಇದೀಗ ಮತ್ತೊಂದು ತಲೆಬಿಸಿ ತಲೆನೋವು, ಮತ್ತೊಂದು ಆರೋಪವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ವಿಜಯ್ಗೆ. ವಿಜಯ್ ಸರ್ಕಾರ ರಚಿಸುವಲ್ಲಿ ನಿರ್ಮಾಪಕರ ಪಾತ್ರ ಏನು, ನಿರ್ಮಾಪಕರ ಮೂಲಕ ಎಡಪಕ್ಷಗಳಿಗೆ ಹಣವನ್ನ ಹಂಚಲಾಗ್ತಾ ಇದೆ ಅನ್ನುವಂತಹ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ವಿಜಯ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ವಿಜಯ್ ವಿರುದ್ಧ ಫೋರ್ಜರಿ ಸಹಿ ಆರೋಪ ಕೂಡ. ಸೊ ಮಹಾ ರಾಜಕೀಯ ಮಸಲತ್ತು ನಡೀತಾ ಇದೆ. ಸೊ ಎಲ್ಲವನ್ನು ಕೂಡ ಹೇಗೆ ಫೇಸ್ ಮಾಡ್ತಾರೋ ವಿಜಯ್ ಗೊತ್ತಿಲ್ಲ. ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ತಮಿಳುನಾಡಿನ ರಾಜಕೀಯದಲ್ಲಿ. ಒಂದು ಕಡೆ ದಳಪತಿ ವಿಜಯ್ ಮೇಲೆ ಕುದುರೆ ವ್ಯಾಪಾರದ ಆರೋಪ, ವಿಜಯ್ ಜೊತೆ ನಿರ್ಮಾಪಕನ ಉಪಸ್ಥಿತಿ ಯಾಕಿರಬೇಕು ರಾಜಕೀಯವಾಗಿ. ಸೊ ಎಎಂಎಂಕೆ ಮುಖ್ಯಸ್ಥರು ಮಾಡ್ತಾ ಇರುವಂತಹ ಆರೋಪ. ಕೊನೆ ಕ್ಷಣದಲ್ಲೂ ಕೂಡ ಟ್ವಿಸ್ಟ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾರೆ 118 ಶಾಸಕರ ಸಂಖ್ಯಾಬಲವನ್ನ ತೋರಿಸೋದಕ್ಕೆ. ಸೊ ಅಧಿಕೃತ ಮಾಹಿತಿ ಏನು ಹೊರಬೀಳತ್ತೆ? ತಮಿಳುನಾಡು ಸರ್ಕಾರ ಸರ್ಕಸ್ಗೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಎದುರಾಗ್ತಾ ಇರುವಂಥದ್ದು. ದಳಪತಿಗಳಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇದೆ ದಳಪತಿ ವಿಜಯ್ಗೆ.